ಇನ್ನು ಅನುದಾನ ಕೊಡದಿದ್ರೆ ರಾಜೀನಾಮೆ ಅಂತೆ. ಕೊಡ್ತಾರಾ ಕೊಡಲ್ಲ. ಅವಾಗ 5 ಕೋಟಿಯನ್ನು ಬಿಡುಗಡೆ ಮಾಡಿದ್ರು. ತದನಂತರ ಈಗ ಅನುದಾನ ಕೊಡದಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ಶಾಸಕ ಸತೀಶ್ ಸೈಲ್ ರಾಜೀನಾಮೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಾರ್ಚ್ನಲ್ಲಿ ಅನುದಾನ ಕೊಡದಿದ್ರೆ ರಾಜಕೀಯ ನಿವೃತ್ತಿಯನ್ನು ಹೊಂದುತ್ತೀನಿ ಅಂತ ಹೇಳಿದರು. ನಾನು ಪಕ್ಷ ಬಿಟ್ಟು ಹೋಗಲ್ಲ, ನಾನು ಮನೆಯಲ್ಲೇ ಇರ್ತೀನಿ ಅಂತ ಸೈಲ್ ಹೇಳಿರೋದು. ಅನುದಾನಕ್ಕಾಗಿ 3 ವರ್ಷದಿಂದ ಮನವಿಯನ್ನು ಮಾಡ್ಕೊಂಡಿದ್ದೀನಿ, ಈ ಹಿಂದೆಯೂ ಕೂಡ ಕೊಟ್ಟಿಲ್ಲ, ಈವರೆಗೂ ಕೂಡ ಕೊಟ್ಟಿಲ್ಲ ಅಂತ ಸತೀಶ್ ಸೈಲ್ ಈ ರೀತಿಯಾಗಿ ಮಾತನಾಡಿದ್ದಾರೆ. ಸೊ ಯಾಕೆ ಎಲ್ಲರಿಗೂ ಕೂಡ ಕೊಟ್ಟಿದ್ದೀವಿ, ಎಲ್ಲರಿಗೂ ಕೂಡ ಅನುದಾನ ಬಿಡುಗಡೆ ಮಾಡಿದ್ದೀವಿ ಅಂತಿದ್ದಾರಲ್ಲ. ಮಾತ್ರ ನಮ್ಮ ಮೆಡಿಕಲ್ ಕಾಲೇಜನ್ನು ಸೂಪರ್ ಸ್ಪೆಷಾಲಿಟಿ ಆಗಲೇಬೇಕಂತ ಹೇಳ್ಕೊಂಡು ನನಗೆ ನವಂಬರಿಗೆ ಬರಲಿಕ್ಕೆ ಹೇಳಿದ್ದಾರೆ. ನವಂಬರ್ನಲ್ಲಿ ನಾನು ಪ್ರಾಜೆಕ್ಟ್ ಕಾಸ್ಟನ್ನು ತೊಗೊಂಡು ಹೋಗ್ತೇನೆ. ಮಾರ್ಚ್ನಲ್ಲಿ ಅವರು ಮಾಡಿಕೊಡ್ತಾರಂತ 110% ಹೇಳಿದ್ದಾರೆ. ನಮ್ಮ ಅದು ಆಗದೇ ಇದ್ದರೆ, ಅಪ್ರೂವಲ್ ಕೊಡದಿದ್ದರೆ ನಾನು ನಿಮ್ಮೆಲ್ಲರ ಮುಂದೆ ಹೇಳ್ತೇನೆ, ಐ ವಿಲ್ ಆಲ್ಸೋ ರಿಟೈರ್. ನಾನು ಬಿಟ್ಬಿಡ್ತೇನೆ. ಪಕ್ಷ ಅಲ್ಲಪ್ಪ, ನಾನು ಮತ್ತೆ ರಾಜಕೀಯದಲ್ಲಿ ಮುಂದುವರೆದಿಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಇರ್ತೇನೆ. ಇದು ಪಕ್ಕ. CM ಹತ್ರ ನೋಡಿ, ಆ ಕ್ಷೇತ್ರಕ್ಕೆ ತರಬೇಕು ಅಂತಂದರೆ ಈ ರೀತಿಯಾದಂಥ ಗಟ್ಟಿ ನಿಲುವುಗಳನ್ನು ತೆಗೆದುಕೊಳ್ಳುವಂಥ ಶಾಸಕರು ಇರಬೇಕು. ಹಾಗಿದ್ದಾಗಲೇ ಆ ಕ್ಷೇತ್ರಗಳಿಗೆ ಏನಾದರೂ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಹೇಳಿಬಿಟ್ಟು ಆಮೇಲೆ ಅದು ಸಿಗದೇ ಇದ್ದಾಗ ಅವ್ರನ್ನ ಕರೆಸ್ಬಿಟ್ಟು ಮನವೊಲಿಕೆ ಮಾಡಿದರೆ ನಿಮ್ಮ ಕ್ಷೇತ್ರದ ಜನರಿಗೆ ನೀವು ಮಾಡಿದಂಥ ಮೋಸ ಆಗಿಬಿಡುತ್ತೆ. ಈ ರೀತಿಯಾಗಿ ನಿಲುವುಗಳಿರಬೇಕು. ಕೊಡಬೇಕು ಅಂದರೆ ಕೊಡಬೇಕು, ಅದು ಇಸ್ಕೊಳ್ಳುವಂಥ ರೀತಿಗಳು ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಪಾಪ ಕೇಳ್ಕೊಂಡಿದ್ದಾರೆ. 3 ವರ್ಷ ಆಯಿತು, ಏನು